ಪಚ್ಚತಾಪಾಗಿತ್ತು. ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲೆ ಈ ರೀತಿ ಶಟ್ ಪಟ್ ಟುಡುಮ್ ನೀವು ಅಳ್ಳಾಡ್ತಾ ಇದೆ. ಸ್ಕ್ಯಾಮ್ ಅಲ್ಲಿ ನಮ್ಗೆ ಮತ್ತೆ ಡಬಲ್ ಸ್ಕ್ಯಾಮ್ ಆಯ್ತು. ಓಹೋ ಫ್ರೆಂಡ್ಸ್, ಎಸ್ ಏನಾಯ್ತು? ನಥಿಂಗ್ ಏನೂ ಆಗಿಲ್ಲ. ಚಾಕು ಕೆಳಗೆ ಬಿದ್ದಿದೆ. ನಮ್ಮ ಅನ್ಬಾಕ್ಸಿಂಗ್ ಗಾಬರಿ ಆಗ್ತಿದೆ. ಎನಿವೇ ಈ ಕಾಮಿಡಿಸ್ಗಳನ್ನ ಸೈಡ್ ಬಿಟ್ಟು ನಾವು ಸ್ಪೆಷಲ್ ಆಗಿರುವಂತ ಅಮೆಝಾನ್ ಅಲ್ಲಿ 12,000 ರೂಪಾಯಿ ಕೊಟ್ಬಿಟ್ಟು ಪ್ರೈಮ್ ಡೇ ಸೇಲ್ ಅಲ್ಲಿ 10 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ವಿ. ಆದ್ರೆ ನಮ್ ಜೊತೆ ಸ್ಕ್ಯಾಮ್ ಆಗಿದೆ. ಅದೇನಪ್ಪ ಅಂತಂದ್ರೆ ನಾವು 12 ಪ್ರಾಡಕ್ಟ್ಸ್ ಗಳಲ್ಲಿ ಟ್ಯೂಬ್ಲೈಟ್ ಮುರಿತು. ಇದೆಲ್ಲ ಗುರು ಸ್ಕ್ಯಾಮು. ನಾವೇನ್ 12 ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ವಿ. ಇದ್ರಲ್ಲಿ 5 ಪ್ರಾಡಕ್ಟ್ಸ್ ಏನಿದೆ ಅದು ಸೇಲ್ ಅಲ್ಲೇ ಪ್ರೈಸ್ ಜಾಸ್ತಿ ಇತ್ತು, ಪುನಃ ಇವಾಗ ಕಮ್ಮಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಈ ಲೋಕಲ್ ಡೇ ಬೈ ಡೇ ಮಂತ್ಲಿ 2 ತಿಂಗಳಿಗೂ ಮೇನ್ ಸೇಲ್ಸ್ ಗಳು ಬರುತ್ತೆ. ಇಂಥದ್ರಲ್ಲಿ ಜಾಸ್ತಿ ಹೆವಿ ದೊಡ್ಡ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡ ಬಿಗ್ ಬಿಲಿಯನ್ ಡೇ ಸೇಲ್ 2-3 ತಿಂಗಳಲ್ಲಿ ಬರುತ್ತೆ ನೋಡಿ. ಇಂಥವಕ್ಕೆ ಸ್ವಲ್ಪ ಕೈ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಮರೆಯದೆ ಈ ಸ್ಕ್ಯಾಮ್ಸ್ ಹೇಗಾಗ್ತಿದೆ, ಏನಾಗಿದೆ, ನಮ್ಮ ಜೊತೆ ಏನಾಗಿದೆ ಎಲ್ಲ ನಿಮ್ಗೆ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಕೆಲವು ಹೊಸದಾಗಿ ಬಂದಿದ್ರೆ ಅಂತಂದ್ರೆ ಮೊದಲು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ನೀವು ಆಲ್ರೆಡಿ ಮಾಡಿರ್ತೀರಾ. ಈ ಪ್ರಾಡಕ್ಟ್ಸ್ ಎಲ್ಲ ತನ್ನಿಂತಾನೆ ಅನ್ಬಾಕ್ಸ್ ಆಗೋಕ್ಕಿಂತ ಮುಂಚೆ ಒಂದೊಂದೇ ಬಟ್ಟೆ ವಿಚಾರ. ಮೊದಲನೇ ಪ್ರಾಡಕ್ಟ್ ಬರುತ್ತೆ ದ ಫೇಮಸ್ ಬೋಟ್ ರಾಕರ್ ಸೀರೀಸ್ ನ 255Z+. ಈ ಪ್ರಾಡಕ್ಟ್ಸ್ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ನನ್ನ ಟೀಮ್ ಮೆಂಬರ್ಸ್ ಎಲ್ಲ ಟೆಸ್ಟ್ ಮಾಡಿದ್ವಿ, ನಾವು ಕೂಡ ಟೆಸ್ಟ್ ಮಾಡಿದ್ವಿ. ದೇವರಾನೆ ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ಸೊ ಈ ಸ್ಪೆಷಲ್ ಪ್ರಾಡಕ್ಟ್ ಗೆ 3,000 ರೂಪಾಯಿ ಆಫ್ ಒಂದಿಗೆ ನಮ್ಮ ಟೀಮ್ ಮೆಂಬರ್ ಟೆಲಿಗ್ರಾಮ್ ಡೀಲ್ ಅಲ್ಲಿ ನೋಡ್ಬಿಟ್ಟು ವಿತ್ ಸ್ಕ್ರೀನ್ ಶಾಟ್ ಪ್ರೈಸ್ ಟ್ರ್ಯಾಕಿಂಗ್ ಒಂದಿಗೆ ಇದನ್ನ ಪರ್ಚೇಸ್ ಮಾಡಿದ್ರೆ. ಬಟ್ ನಂತರ ಗೊತ್ತಾಯ್ತು ನಮ್ಗೆ ಇದೊಂದು ನಮ್ ಜೊತೆ ನಡೆದಿರುವಂತ ಸ್ಕ್ಯಾಮ್ ಅಂತ. ಸೊ ಇದ್ರ MRP ಪ್ರೈಸ್ ಏನಿದೆ 4,490 ರೂಪೀಸ್ ಇದೆ. ಸೇಮ್ ಇದನ್ನೇ ಅವರು ಅಮೆಝಾನ್ ಲಿಸ್ಟ್ ಮಾಡಬೇಕಾದ್ರೆ ಈ ಪ್ರೈಸ್ ನ ಹಾಕಿರ್ತಾರೆ. ಹೀಗಾಗಿ ನೀವು ಯಾವುದೇ ಪ್ರೈಸ್ ಟ್ರ್ಯಾಕರ್ಲಿ ಈ ಪ್ರಾಡಕ್ಟ್ ನ ಲಿಂಕ್ ಹಾಕಿದ್ರೆ ಇದು 5,000 ರೂಪಾಯಿಗಿತ್ತು, 4,500 ರೂಪಾಯಿಗಿತ್ತು. ಬಟ್ ಸದ್ಯಕ್ಕೆ ಆಫರ್ ಇದು 1,300 ರೂಪಾಯಿಗೆ ಸಿಗ್ತಾ ಇದೆ. ಬಟ್ ಇಲ್ಲಿ ಅಸಲಿ ಸತ್ಯ ಏನಪ್ಪಾ ಅಂತಂದ್ರೆ ಇದು ಲಾಂಚ್ ಆಗಿದೆ 1,300 ರೂಪಾಯಿಗೆ. ಸದ್ಯಕ್ಕೆ ಇದು ಸಿಗ್ತಾ ಇರೋದು ಕೂಡ 1,300 ರೂಪಾಯಿಗೆ. ಒಟ್ಟರಲ್ಲಿ ನಾನು 800 ರೂಪಾಯಿ ಹೋಯ್ತು. ಬಟ್ ನನಗೆ ಇಲ್ಲಿ ಯಾವುದೇ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕಾದ್ರೆ ಲಾಭ ಸಿಗಲಿಲ್ಲ. ಆದ್ರೆ ನಾನು ಯಾವಾಗ ಈ ಪ್ರಾಡಕ್ಟ್ ನ ಟಚ್ ಮಾಡಿದೆ 1,300 ರೂಪಾಯಿಗೆ ಎಷ್ಟು ವರ್ತ್ ಮತ್ತು ಚೆನ್ನಾಗಿರೋ ಪ್ರಾಡಕ್ಟ್ ಅಂತ ಅನಿಸ್ತು. ಮೊದಲಾಗಿ ಬೋಟ್ ನ ಪ್ಯಾಕೇಜ್ ತುಂಬಾ ಸಿಸ್ಟಮೆಟಿಕ್ ಆಗಿರುತ್ತೆ. ಹಿಂದಿನ ಭಾಗ ಕೀ ಸ್ಪೆಸಿಫಿಕೇಶನ್ಸ್ ನೋಡಬಹುದು, ಸ್ಟಿಕರ್ಸ್ ಮತ್ತು ವಾರಂಟಿ ಕಾರ್ಡ್, ಏರ್ ಟಿಪ್ಸ್ ಮತ್ತು ಇದು ನಮ್ಮ ಮೇನ್ ನೆಕ್ ಬ್ಯಾಂಡ್. ಪ್ರಾಮಾಣಿಕವಾಗಿ ಫಸ್ಟ್ ಲುಕ್ ಅಲ್ಲಿ ನಾನು ಇದನ್ನ ಡಿಸೈನ್ ಮತ್ತು ಕಲರ್ಸ್ ಒಂದಿಗೆ ಇಂಪ್ರೆಸ್ ಆದೆ. ಬಾಕಿ ಇದನ್ನ ಕೊರಳಲ್ಲಿ ಹಾಕೊಂಡ್ರೆ ತುಂಬಾ ಕಂಫರ್ಟೇಬಲ್ ಮತ್ತು ರಬ್ಬರ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಅವನ್ ಇದು ಜಾಸ್ತಿ ಹೆವಿ ವೇಟ್ ಇದೆ ಅಂತ ಕೂಡ ಅನ್ಸಲ್ಲ. ಮತ್ತು ಈ ಬಡ್ಸ್ ಏನಿದೆ ಇದು ಕಿವಿಗೆ ತುಂಬಾ ಕಂಫರ್ಟೇಬಲ್ ಆಗಿ ಕೂಡತ್ತೆ. ಮತ್ತು ಸೈಡ್ ವೈರ್ ಕ್ವಾಲಿಟಿ ಆಗಿರ್ಲಿ ಮತ್ತು ಈ ಹಿಂದಿನ ಪ್ಲೇಟ್ ಏನ್ ನೋಡ್ತಾ ಇದ್ವಿ ಇದು ಮೆಟಲ್ ಇರೋದ್ರಿಂದ ತುಂಬಾ ಪ್ರೀಮಿಯಂ ಅನ್ಸುತ್ತೆ. ಮೊದಲನೇದಾಗಿ ಈ ನೆಕ್ ಬ್ಯಾಂಡ್ ಬ್ಲೂಟೂತ್ 5.3 ಒಂದಿಗೆ IPX4 ವಾಟರ್ ರೆಸಿಸ್ಟೆನ್ಸ್ ಇದೆ. ಇಷ್ಟಲ್ಲೇ 10 mm ನ ಡ್ರೈವರ್ಸ್ ಒಂದಿಗೆ ಇರುವಂತಹ ಬೇಸ್ ಕ್ವಾಲಿಟಿ ಮತ್ತು ಈ ENC ಅಂತ ಇದೆ. ಸ್ಪೆಷಲಿ ನೀವು ಔಟ್ಡೋರ್ ಕಾಲ್ಸ್ ಮಾಡಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ ಇಂಥ ಟೈಮಲ್ಲಿ ಇದಂತ ಮೈಕ್ ಕ್ವಾಲಿಟಿ ತುಂಬಾ ಕ್ರಿಸ್ಟಲ್ ಮತ್ತು ಕ್ಲಿಯರ್ ಆಗಿ ಕೇಳಿಸುತ್ತೆ. ಜೊತೆಗೆ ಬೀಸ್ಟ್ ಮೋಡ್ ಅಂತ ಒಂದು ಫೀಚರ್ ಸಿಗುತ್ತೆ. ಅದು 65 ms ಒಂದಿಗೆ ಲೋ ಲೇಟೆನ್ಸಿಯಲ್ಲಿ ನೀವು ಗೇಮಿಂಗ್ ಅಲ್ಲಿ ಅಥವಾ ಈ ವಿಡಿಯೋ ನೋಡಬೇಕಾದ್ರೆ ಆಕ್ಚುಲ್ ಆಗಿರುವಂತಹ ಸೌಂಡ್ ಕ್ರಿಸ್ಪಿ ಮತ್ತು ಗೇಮಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರತ್ತಂತೆ. ಬಾಕಿ ಇದರಲ್ಲಿ ಡುವಲ್ ಕನೆಕ್ಟ್ ಆಗಿರ್ಲಿ ಮತ್ತು ಫಾಸ್ಟ್ ಫೇರ್ ಮತ್ತು ಈ ಏನು ಮ್ಯಾಗ್ನೆಟಿಕ್ ಇದೆ ನೋಡಿ. ಸೊ ಜಸ್ಟ್ ಇದು ಈ ರೀತಿ ಕನೆಕ್ಟ್ ಆಯ್ತಪ್ಪ ಅಂದ್ರೆ ಆಟೋ ಆನ್ ಮತ್ತು ಪೌಸ್ ಕೂಡ ಆಗುತ್ತೆ. ಸೊ ಒಟ್ಟಾರೆ ಏನಾಗಿರುವಂತ ಕ್ವಾಲಿಟಿ ಮತ್ತು ಇದಿರುವಂತ ಬೇಸ್ ಏನಿದೆ ಈ ಪ್ರೈಸ್ ಸಖತ್ ಅನ್ಸು. ಮತ್ತೆ ಇದು ಹೊಸದಾಗಿ ಲಾಂಚ್ ಆಗಿರುವಂತ ಎಲ್ಲ ಏನು ಈ ನಾವು 2-3 ಸಾವಿರ ರೂಪಾಯಿ ಇರುವಂತ ಇವ್ರು ಏರ್ಬಡ್ಸ್ ಫೀಚರ್ಸ್ ನೋಡ್ಕೊಂಡಿದ್ವಿ ಅದನ್ನ ನಿಮಗೆ ಬಜೆಟ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. ಇನ್ ಬೋಟ್ ಹೇಳುತ್ತೆ ಇದು ಜಸ್ಟ್ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರಿ ಅಂತಂದ್ರೆ 10 hours ನ ಬ್ಯಾಕಪ್ ಬರುತ್ತೆ. ಒಟ್ಟಾರೆ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಅಂತಂದ್ರೆ 50 ಗಂಟೆಗಳ ಕಾಲ ಬ್ಯಾಕಪ್ ಸಿಗುತ್ತೆ. ಇದಕ್ಕಿಂತ ನನಗೆ ಬೆಸ್ಟ್ ಅನ್ಸಿದಪ್ಪ ಅಂದ್ರೆ ಅಂತ ಪ್ರೀಮಿಯಂ ಕ್ವಾಲಿಟಿ, ವೈರ್ ಕ್ವಾಲಿಟಿ ಮತ್ತು ಈ ಬಡ್ಸ್ ಹಿಂದೆ ಕೂಡ ಮೆಟಲ್ ಕೊಡ್ತಿದ್ದಾರೆ. ಈ ಪ್ರೈಸ್ ನಲ್ಲಿ ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟ್ ಇದೆ. ಈ ಸ್ಕ್ಯಾಮ್ ಆಗಿದೆಯಾ ಅಥವಾ ಏನ್ ಲಫ್ಡ್ ಆಗಿದೆ ಹಿಂದೆ ಗೊತ್ತಿಲ್ಲ. ಬಟ್ ಈ ಪ್ರೈಸ್ ನಲ್ಲಿ ಥಮ್ಸ್ ಅಪ್. ಎರಡನೇ ಪ್ರಾಡಕ್ಟ್ ಬರುತ್ತೆ. ಇದು ಎಕ್ಸ್ಟೆಕ್ ಕಡೆಯಿಂದ ಟ್ರಾನ್ಸ್ಪರೆಂಟ್ ಏರ್ಬಡ್ಸ್. ಎಸ್ ಈ ಬಾಕ್ಸ್ ನೋಡ್ಬೋದು ತುಂಬಾ ಕ್ಲೀನ್ ಮತ್ತು ವೈಟ್ ಕಲರ್ ಕೊಡ್ತಾರೆ. ಇಲ್ಲಿ ಎಕ್ಸ್ ಅಂತ ಇದೆ ನೋಡ್ತಾ ಇದ್ವಿ, ಕ್ಲಿಯರ್ ಪಾಡ್ಸ್ ಅಂತ ಇದೆ ಮತ್ತು ಇದ್ರ ಡಿಸೈನ್ ಆಗಿ ಕೊಡ್ತಾರೆ. ಹಿಂದಿನ ಭಾಗ MRP 4,000 ಇದೆ. ಬಟ್ ನಾನು ಜಸ್ಟ್ 1,500 ರೂಪಾಯಿ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ರೀಲ್ ಕೂಡ ಮಾಡಿದ್ವಿ. ಅವಾಗ 3,000 ರೂಪಾಯಿ ಕೊಟ್ಟಿದೆ. ಇವಾಗ 1,500 ರೂಪಾಯಿ ಆಫ್ ಸಿಕ್ತು. ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಟ್ರಾನ್ಸ್ಪರೆಂಟ್ ಡಿಸೈನ್ ಒಂದಿಗೆ ಇಯರ್ ಬಡ್ಸ್ ಮಾತ್ರ ಸಖತ್ತಾಗಿದೆ. ಇನ್ನು ಇದನ್ನ ಬಿಟ್ವಿ ಅಂತಂದ್ರೆ ಒಂದು ಯೂಸರ್ ಗೈಡ್, USB to Type-C ಕೇಬಲ್. ಹಾಗಾದ್ರೆ ಈ ಇಯರ್ ಬಡ್ಸ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಕೇಳಿದ್ರೆ ಎಷ್ಟೊಂದು ದೊಡ್ಡದಾಗಿದೆ ಅಂತಂದ್ರೆ ಮೊದಲು ಇದರಲ್ಲಿ 2,000 mAh ನ ಪವರ್ ಬ್ಯಾಂಕ್ ಇದೆ. ಸೊ ಒನ್ ಟೈಮ್ ಈ ಕೇಸ್ನ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಈ ಇಯರ್ಬಡ್ಸ್ ಬರೋಬ್ಬರಿ 120 ಗಂಟೆಗಳ ಕಾಲ ಬ್ಯಾಕಪ್ ಬರುತ್ತೆ. ಎವನ್ ಇದು ಡಿಸೈನ್ ನೋಡ್ಕೋಬಹುದು, ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ USB ನ ಕೊಡ್ತಿದ್ದಾರೆ. ಇಲ್ಲಿ ಕೂಡ Type-C ತೋರಿಸ್ತಾ ಇದ್ದಾರೆ. ಎವನ್ ಇಯರ್ಬಡ್ಸ್ ಕೂಡ ನಥಿಂಗ್ ತರ ತುಂಬಾ ಲೈಟ್ ವೇಟ್ ಮತ್ತು ಹೆವಿ ಪ್ರೀಮಿಯಂ ಆಗಿರುವಂತಹ ಡಿಸೈನ್ ಒಳಗೊಂಡು ಬಂದಿದೆ. ಇಷ್ಟಲ್ಲದೆ ಕೆಳಗೆ ನೀವು ಇಲ್ಲಿ 2 ಡಿಸ್ಪ್ಲೇಗಳನ್ನ ನೋಡ್ತಾ ಇದ್ರೆ ಒಂದು ಬ್ಯಾಟ್ರಿ ಇಂಡಿಕೇಶನ್ ತೋರಿಸುತ್ತೆ, ಇನ್ನೊಂದು ಏರ್ಬಡ್ ಇಂಡಿಕೇಶನ್ ತೋರಿಸುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಎವನ್ ನೀವು ಚಾರ್ಜಿಂಗ್ ಪೋರ್ಟ್ ಮಾಡ್ಕೋಬೇಕಾದ್ರೆ
ಮಾಡಬೇಕಾದ್ರೆ ಇಲ್ಲಿ ಈ USB Type-C to C ಚಾರ್ಜ್ ಮಾಡ್ಕೋಬಹುದು, USB to ಬೇರೆ ಪಿನ್ ಹಾಕೊಂಡು ಚಾರ್ಜ್ ಮಾಡ್ಕೋಬಹುದು. ನಿಮ್ ಕೇಬಲೇ ಬೇಡಪ್ಪ ಅಂತಂದ್ರೆ AC ರೀತಿ ಇರುವಂತ ಲೈಟ್ನಿಂಗ್ ಮತ್ತು Type-C ಎರಡೆರಡು ಪೋರ್ಟ್ಸ್ಗಳಿದೆ. ಇದರಿಂದ ಅಟ್ ಎ ಟೈಮ್ 4 ಡಿವೈಸ್ನ ನೀವು ಚಾರ್ಜ್ ಮಾಡ್ಕೋಬಹುದು. ಟ್ರಸ್ಟ್ ಮಿ, ಈ ಇಯರ್ಬಡ್ಸ್ ನಾನು ತುಂಬಾ ಯೂಸ್ ಮಾಡಿದ್ದೀನಿ, ತುಂಬಾ ಕಂಫರ್ಟಬಲ್ ಮತ್ತು ಇದರಂತ ಕ್ವಾಲಿಟಿ ನಾನು ಜಾಸ್ತಿ ಸಖತ್ತಾಗಿದೆ, ಅದ್ಭುತ ಅಂತ ಹೇಳ್ತಲ್ಲ. ಬಟ್ ಮಾರ್ಕೆಟ್ ಅಲ್ಲಿ ಇರುವಂತ ನಿಮಗೆ ಏನು 1200-1300 ರೂಪಾಯಿಗೆ ನೋಡಕ್ ಸಿಗುತ್ತೆ, ಅದೇ ರೇಂಜಿಗೆ ಇರುವಂತ ಕ್ವಾಲಿಟಿ ಕೂಡ ಕೊಡ್ತಾ ಇದ್ದಾರೆ. ನನಗಿದು ಸ್ಪೆಷಲ್ ಅನ್ಸಿದಪ್ಪ ಅಂದ್ರೆ ಇಲ್ಲಿ 2000 mAh ಬ್ಯಾಟ್ರಿ ಎಮರ್ಜೆನ್ಸಿ ಯೂಸ್ ಕೇಸಲ್ಲಿ ಕೊಡ್ತಿದ್ದಾರೆ. ಸೊ ಬೇರೆ ಬೇರೆ ಇಯರ್ಬಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ನೀವು ಜಾಸ್ತಿ ಟ್ರಾವೆಲ್ ಎಲ್ಲ ಮಾಡ್ತೀರಾ ಅಂತಂದ್ರೆ ಇಂಥ ಒಂದು ಇಯರ್ಬಡ್ಸ್ನ ಎಮರ್ಜೆನ್ಸಿ ಟೈಮಲ್ಲಿ ತುಂಬಾ ಸ್ಟೈಲಿಶ್ ಕೊಂಡಿರುವಂತ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಅನಿಸ್ತು. ಅದು ನಾನು 3000 ರೂಪಾಯಿಗೆ ಮುಂಚೆ ತಗೊಂಡಿದ್ದು, ಇವಾಗ 1500 ರೂಪಾಯಿಗೆ ಸಿಗ್ತದಪ್ಪ ಅಂತಂದ್ರೆ ಇದೊಂದು ಬೆಸ್ಟ್ ಡೀಲ್ ಇತ್ತು. ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಬಟ್ ನೀವು ದಿನಾಲು ಜಾಗಿಂಗ್ ಹಾಕೊಂಡು ಹೋಗ್ತೀನಿ, ಅಲ್ಲಿ ತಗೊಂಡು ಹೋಗ್ತೀನಿ, ರೆಗ್ಯುಲರ್ ಯೂಸಸ್ಗೆ ನಾನು ಇದನ್ನ ಈ ಹೆವಿ ಕೇಸ್ ನಾನು ಜೇಬಲ್ ಇಟ್ಕೊಂಡು ಇಡಬೇಕಾಗುತ್ತೆ. ಬಟ್ ಎಮರ್ಜೆನ್ಸಿ ಟೈಮಲ್ಲಿ ಬ್ಯಾಟ್ರಿ ಕೂಡ ತುಂಬಾ ಉಳಿಯುತ್ತೆ. ಸೊ ನೋಡ್ಕೊಂಡು ನಿಮ್ಗೆ 1500 ರೂಪಾಯಿ ಸಿಗಲ್ಲ, ಸದ್ಯಕ್ಕೆ ಇದು 1800-1900 ರೂಪಾಯಿ ಸಿಗ್ತದೆ. ಬಟ್ ಸ್ಟಿಲ್ ನನಗೆ ಈ ಪ್ರೈಸ್ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತು ಒಳ್ಳೆ ಕ್ವಾಲಿಟಿ ಅನ್ನಿಸ್ತು. ಡಿಜಿಟಲ್ ಮೂರನೇ ಪ್ರಾಡಕ್ಟ್ ಬರುತ್ತೆ, Xiaomi ಪಾಕೆಟ್ ಪವರ್ ಬ್ಯಾಂಕ್. ಅದು 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಒಂದಿಗೆ. ಈ ಪ್ರಾಡಕ್ಟ್ ಏನೋ ಅಷ್ಟೊಂದು ವಿಶೇಷ ಪ್ರೈಸ್ ಸಿಕ್ಕಿದೆ ಅಂತ ಹೇಳ್ತಲ್ಲ, ಇದು 1699 ಸಮಥಿಂಗ್ ಏನೋ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟಿಲ್ ಅದೇ ಪ್ರೈಸ್ಗೆ ನೋಡಕ್ ಸಿಗತ್ತೆ. ಎಸ್, ಮೊದಲಾಗಿ ಬಾಕ್ಸ್ ನೋಡಬಹುದು, ಈ ರೀತಿ ಪವರ್ ಬ್ಯಾಂಕ್ಸ್ ಇದೆ. ಹಿಂದಿನ ಭಾಗ ಎಲ್ಲ ಕೀ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಸ್ಟಿಲ್ ಬ್ರೇಕಿಂಗ್, ಓಪನ್ ಮಾಡಿದ ತಕ್ಷಣ ನೋಡಬಹುದು ನಮ್ಮ ಪವರ್ ಬ್ಯಾಂಕ್ ನೋಡಬಹುದು. ಮೇಲೆ Xiaomi ಬ್ರ್ಯಾಂಡಿಂಗ್ ನೋಡ್ತಾ ಇದ್ವಿ. ಮತ್ತೆ ಇದರಲ್ಲಿ ನಿಮಗೆ ಒಂದು USB Type-C ಪೋರ್ಟ್ ಇದೆ, ಒಂದು USB ಪೋರ್ಟ್ ನ ಕೊಡ್ತಾ ಇದ್ದಾರೆ. ಏನೇನಂದ್ರೆ ಕೇಬಲ್ ಅವಶ್ಯಕತೆ ಇಲ್ಲ, ಜಸ್ಟ್ ಈ ರೀತಿ ಸ್ವೈಪ್ ಮಾಡಿದ್ರಿ ಅಂದ್ರೆ ಎಸ್ ನಿಮಗೆ ಒಂದು ಡೆಡಿಕೇಟೆಡ್ Type-C ಪ್ರಾಡಕ್ಟ್ ಇದಕ್ಕೆ ಕನೆಕ್ಟ್ ಇದೆ. ದಟ್ಸ್ ವೈ Xiaomi ಇದಕ್ಕೆ ಹೆಸರು ಕೊಟ್ಟಿದ್ದು ಪೋರ್ಟೇಬಲ್ ಪಾಕೆಟ್ ಪವರ್ ಬ್ಯಾಂಕ್. ಒಟ್ಟಾರೆ ಈ ಪವರ್ ಬ್ಯಾಂಕ್ 10,000 mAh ಬ್ಯಾಟ್ರಿ ಇದೆ. ಡಿಸೈನ್ ಅಲ್ಲಿ ಅಷ್ಟೊಂದು ಯುನೀಕ್ ಆಗಿ ಏನಂತ ಅನ್ಸಲ್ಲ. ಮತ್ತು ಒಟ್ಟಾರೆ ಇದು 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಪವರ್ ಬ್ಯಾಂಕ್. ಬಟ್ ಇದು ಕ್ವಿಕ್ ಆಗಿ ಚಾರ್ಜ್ ಆಗಬೇಕಾದ್ರೆ ನೀವು Type-C ಇಂದಾನೆ ಚಾರ್ಜ್ ಮಾಡ್ಕೋಬೇಕು. ಇಲ್ಲಿ LED ಇಂಡಿಕೇಶನ್ ಬಟನ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇದನ್ನ ಸ್ಮಾರ್ಟ್ ಫೋನ್ ಇದರಿಂದ ಚಾರ್ಜ್ ಮಾಡಿದೆ ನೀವು 2.5 ಟೈಮ್ ನಿಮ್ಮ ಸ್ಮಾರ್ಟ್ ಫೋನ್ ನ ಫುಲ್ಲಿ ಚಾರ್ಜ್ ಮಾಡ್ಕೋಬಹುದು. ಒಟ್ಟಾರೆ ಈ ಪವರ್ ಬ್ಯಾಂಕ್ 230 ಗ್ರಾಮ್ ಒಂದಿಗೆ. ಸೊ ಇದು ಪಾಲಿಕಾರ್ಬನೇಟ್ ಮೆಟಲ್ ಒಳಗೊಂಡಿದೆ. ಇದು ಹೆವಿ ಮತ್ತು ಅಷ್ಟೊಂದು ಸಾಲಿಡ್ ಅಂತ ಅನ್ಸಲ್ಲ. ಬಟ್ ಈ Xiaomi ಪವರ್ ಬ್ಯಾಂಕ್ ಕ್ವಾಲಿಟಿ ಏನಿದೆ ಇದರಿಂದ ಎಕ್ಸ್ಪೀರಿಯನ್ಸ್ ಮತ್ತು ಲಾಂಗ್ ಟರ್ಮ್ ಯೂಸೇಜ್ಗೆ ಸಖತ್ತಾಗಿರುತ್ತೆ. ನಂತರ ಈಗ ಆಲ್ರೆಡಿ 10,000 mAh ಇದೆ, 20,000 mAh ಇದೆ. ಇವಾಗ ಮತ್ತೊಂದು ಪೋರ್ಟೇಬಲ್ ಪವರ್ ಬ್ಯಾಂಕ್ ಮತ್ತು Xiaomi ಪವರ್ ಬ್ಯಾಂಕ್ಸ್ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ. ಅಟ್ಲೀಸ್ಟ್ ಒಂದು 12-13 ರೂಪಾಯಿ ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಬಟ್ Xiaomi ಕೊಡಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇಡಿಸಲ್ಲಿ ಮತ್ತೊಂದು ಸ್ಪೆಷಲ್ ಪ್ರಾಡಕ್ಟ್ ಜಸ್ಟ್ 349 ರೂಪಾಯಿಗೆ. ಇದು 180 ಡಿಗ್ರಿ ಸ್ಮಾರ್ಟ್ ಕೇಬಲ್. ಓಹೋ, ಕೇಬಲ್ ಏನೋ ಚೀಪ್ ಕ್ವಾಲಿಟಿ ಕೊಟ್ಟಂಗಿರ ಪ್ಯಾಕೇಜಿಂಗ್ ಅಲ್ಲಿ. ಇದು ಮೇನ್ ಸ್ಟಿಕರ್. ನಾನ್ ಸ್ವಲ್ಪ ಬೆಟರ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಯಾವಾಗ ಈ ಕೇಬಲ್ ನಾನು ಯೂಸ್ ಮಾಡಿದೆ ಸೊ ಅದನ್ನೆಲ್ಲ ಮರ್ತೋದೆ. ನೋಡ್ಕೋಬಹುದು. ಎಸ್, ಇದಕ್ಕೆ ಬೆಲ್ಟ್ ಕೊಡ್ತಿದ್ದಾರೆ. ವೈರ್ ಕೇಬಲ್ ಕ್ವಾಲಿಟಿ ನೋಡಿ. ಎಸ್, ಇದು ಲಿಕ್ವಿಡ್ ಸಿಲಿಕಾನ್ ಮೆಟಲ್ ಇಂದ ಮೇಡ್ ಆಗಿರುವಂತದ್ದು. ಸೊ ಇದನ್ನ ನೀವು ಎಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಎಷ್ಟೇ ಪ್ರೆಷರ್ ಹಾಕಿದ್ರು ಈ ಕೇಬಲ್ ಏನು ಆಗಲ್ಲ. ಅದೇ ಈ ನಾರ್ಮಲ್ ಕೇಬಲ್ ನೀವು ರೀತಿ ಫೋಲ್ಡ್ ಮಾಡಿದ್ರಿ ಅಂತಂದ್ರೆ ಎಸ್ ಇದು ಮಡಿಚತ್ತೆ. ನೋಡ್ಕೋಬಹುದು ಇಲ್ಲಿ ಮಡಿಸ್ತು ಕೂಡ. ಬಟ್ ಇದು ಮಾತ್ರ ಸಖತ್ ಸ್ಟ್ರಾಂಗ್ ಮತ್ತು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತ ಅನಿಸ್ತು. ಇಷ್ಟೇ ಈ ಮುಂದಿನ ಪೋರ್ಟ್ಸ್ ನೋಡ್ಕೋಬಹುದು. ಇಲ್ಲಿ 4-in-1 ಅಂತ ಇದೆ. ಸೊ ಜಸ್ಟ್ ಈ ರೀತಿ ತೆಗೆದ್ಬಿಟ್ಟು ನೀವು ಇದನ್ನ ಸ್ವೈಪ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು Type-C ಯೂಸ್ ಮಾಡ್ಕೋಬಹುದು, ಲೈಟ್ನಿಂಗ್ ಪೋರ್ಟ್ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ 4-in-1 ಕಡೆ ನೀವು ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯಾವುದೇ ಪ್ರಾಡಕ್ಟ್ಸ್ ಅನ್ನ ಚಾರ್ಜ್ ಮಾಡ್ಕೋಬಹುದು. ಬಟ್ ಒಂದ್ ನನಗೆ ಕಮ್ಮಿ ಅನಿಸಿದಪ್ಪ ಅಂತಂದ್ರೆ ನಾರ್ಮಲ್ ವೈರ್ಸ್ಗಳ ಹತ್ರ 1 ಮೀಟರ್ 1.2 ಮೀಟರ್ ಇರುತ್ತೆ. ಸ್ವಲ್ಪ ಇದು ಇಷ್ಟೊಂದು ಶಾರ್ಟ್ ಆಗಿ ಕೊಟ್ಟಿದ್ರೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಇನ್ನು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಕೊಟ್ಟಿದ್ರಪ್ಪ ಅಂದ್ರೆ ಇದನ್ನ ಹಾಕೊಂಡು ಯೂಸ್ ಮಾಡಬಹುದು. ಅಥವಾ ಗೇಮ್ಸ್ ಆಡಬೇಕಾದ್ರೆ ಈ ರೀತಿ ಚಾರ್ಜಿಂಗ್ ಹಾಕ್ಬಿಟ್ಟು ನಾವು ಗೇಮ್ಸ್ ಆಡಬಹುದು. 350 ರೂಪಾಯಿಗೆ ಹೆಸರುವಂತ ಕ್ವಾಲಿಟಿ ಮತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿ ಅನಿಸ್ತು. ಬಟ್ ಇದು ಸ್ವಲ್ಪ ಶಾರ್ಟ್ ಆಗಿದೆ. ಬಟ್ ಸ್ಟಿಲ್ ನಿಮಗೆ ಅಮೆಝಾನ್ ಅಲ್ಲಿ ಸೇಮ್ ಇದೇ ಕ್ವಾಲಿಟಿನಲ್ಲಿ ಇನ್ನಷ್ಟು ಬೇರೆ ಬೇರೆ ಕೇಬಲ್ಸ್ ಗಳು ಕೂಡ ಸಿಗುತ್ತೆ. ನೀವು ಅದನ್ನ ಚೂಸ್ ಮಾಡ್ಕೊಳ್ಳಿ. ಎಷ್ಟೇ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಪರ್ಚೇಸ್ ಮಾಡಕ್ ಹೋದ್ರಿ ಅಂತಂದ್ರೆ ಅಲ್ಲಿ 50 ರೂಪಾಯಿ 70 ರೂಪಾಯಿ ಜಾಸ್ತಿ ಇದೆ. ಅಮೆಝಾನ್ ದನೇ ಪರ್ಚೇಸ್ ಮಾಡಿ. ಮತ್ತೊಂದು ಸ್ಪೆಷಲ್ ಪ್ರಾಡಕ್ಟ್, ಅದು Xiaomi ಅವರ ಎಲೆಕ್ಟ್ರಿಕ್ ಸ್ಟ್ರೀಮರ್. ಎಸ್, ಈ ಪ್ರಾಡಕ್ಟ್ ನ ಬರೋಬರಿ 2299 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತೀನಿ. ಪ್ರಾಮಾಣಿಕವಾಗಿ ಇದನ್ನ ಟೆಸ್ಟ್ ಮಾಡಿದಾಗ ಈ ಪ್ರೈಸ್ ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅನ್ಸುತ್ತೆ. ಸೀಲ್ ಬ್ರೇಕಿಂಗ್ ನೋಡಬಹುದು. ಇದೊಂದು ವಾಟರ್ ಟ್ಯಾಂಕ್. ಎಸ್, ಇದು ನಮ್ಮ ಮೇನ್ ಸ್ಟೀಮರ್ ಬಾಕ್ಸ್. ಎಸ್, ನೀವು ಇದನ್ನ ಈ ರೀತಿಯಾಗಿ ಅನ್ಫೋಲ್ಡ್ ಕೂಡ ಮಾಡ್ಕೋಬಹುದು. ಇನ್ನು ವಾಟರ್ ಕ್ಯಾಪ್ ಏನಿದೆ ಸೊ ಜಸ್ಟ್ ಇದನ್ನ ಈ ರೀತಿ ಹಾಕ್ಬಿಟ್ಟು ಎಸ್ ನೀವು ಇದನ್ನ ಸೆಟ್ ಮಾಡಿದ್ರೆ ಮುಗೀತು. ಮೊದಲನೇದಾಗಿ ಇದ್ರಂತ ಬಿಲ್ಡ್ ಕ್ವಾಲಿಟಿ ನೋಡ್ಕೋಬಹುದು. ಸೊ ಇದರಂತ ಕೇಬಲ್ ಮಾತ್ರ ಸಖತ್ ಹೈ ಕ್ವಾಲಿಟಿ ಮೆಟಲ್ನ ಯೂಸ್ ಮಾಡಿದ್ರೆ 1.9 ಮೀಟರ್ ಒಂದಿಗೆ ಇದ್ರಂತ ಕಾರ್ಡ್ ಕ್ವಾಲಿಟಿ ಕೂಡ ಸಖತ್ ಪ್ರೀಮಿಯಂ ಅಂತ ಅನ್ಸುತ್ತೆ. ಇಷ್ಟಲ್ಲದೆ ಇಲ್ಲಿ ನಿಮಗೆ ಒಂದು ಮೇನ್ ಸ್ವಿಚ್ ಆನ್ ಕೊಡ್ತಾ ಇದ್ರೆ Xiaomi ಬ್ರ್ಯಾಂಡಿಂಗ್ ನೇಮ್ ನೋಡ್ತಾ ಇದ್ವಿ. ಮತ್ತು ಇದರಲ್ಲಿ ಈ ರೀತಿ ನೀವು ನೀರು ಹಾಕ್ಬಿಟ್ಟು ಇದನ್ನ ಮೊದಲು ಸ್ಟೀಮರ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಜಸ್ಟ್ ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಸಿಂಪ್ಲಿ ಸ್ವಿಚ್ ಆನ್ ಮಾಡಿಬಿಟ್ಟು
ಒಂದು ಸರ್ತಿ ಈ ಬಟನ್ ಒತ್ತಿದ್ರಿ ಅಂತಂದರೆ ಜಸ್ಟ್ ನಿಮಗೆ 9 to 20 ಸೆಕೆಂಡ್ಸಲ್ಲಿ ಇದು ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಟೋಮೆಟಿಕ್ಕಾಗಿ ಫಾಸ್ಟಾಗಿ ಸ್ಟಾರ್ಟ್ ಆಗಿರುತ್ತೆ, ಬಟ್ ಆ್ಯಕ್ಚುಲ್ ಆಗಿರುವಂಥ ಹೀಟ್ನ ಇದು ಜಸ್ಟ್ 20 ಸೆಕೆಂಡ್ಸಲ್ಲಿ ಹೊರಗೆ ತೊಗೊಂಡು ಬರುತ್ತೆ. ಇರುವಂಥ ಮೇನ್ ಯೂಸ್ ಏನಪ್ಪ ಅಂತಂದರೆ 1300 ವ್ಯಾಟ್ ಇರುವಂಥ ಈ ಸ್ಟೀಮರ್ ನಿಮ್ಮ ಬಟ್ಟೆಗಳು ಯಾವುದೇ ಮೂಲೆಯಲ್ಲಿ ನೇತಾಕಿದ್ರು ಕೂಡ ಜಸ್ಟ್ ಅಲ್ಲೇ ತೊಗೊಂಡೋಗಿ ಈ ರೀತಿಯಾಗಿ ಜಸ್ಟ್ ಸ್ವಲ್ಪ ಮೂವ್ಮೆಂಟ್ಸ್ ಮಾಡಿದ್ರೆ ಸಾಕು, ಸ್ಟೀಮರಿಂದ ಸಖತ್ ಪ್ರೀಮಿಯಮ್ ಆಗಿ ತುಂಬ ಕ್ವಿಕ್ ಆಗಿ ಐರನ್ ಆಗುತ್ತೆ. ಅಷ್ಟೇ ಇದು ಟ್ರಾವೆಲ್ ಫ್ರೆಂಡ್ ಇರೋದ್ರಿಂದ ನೀವು ಜಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ನಿಮ್ಮ ಚಿಕ್ಕದಾಗಿರುವಂಥ ಬ್ಯಾಗಲ್ಲಿ ಕೂಡ ಇದನ್ನ ಹಾಕೊಂಡು ಟ್ರಾವೆಲ್ ಮಾಡ್ಕೋಬಹುದು. ಇನ್ ಕೇಸ್ ನಿಮಗೆ ಈ ಸ್ಟೀಮರ್ ಬೇಡಪ್ಪ ಅಂತಂದರೆ ರೆಗ್ಯುಲರ್ ಐರನ್ ಬಾಕ್ಸ್ ಥರ ಕೂಡ ಈ ಮುಂದಿನ ಸಿರಾಮಿಕ್ ಪ್ಲೇಟ್ ಏನು ಕಾಣಿಸ್ತಾ ಇದೆ, ಸೊ ಇದರಿಂದ ನೀವು ನಾರ್ಮಲ್ ಇಸ್ತ್ರಿ ಥರ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಆದರೆ ನನಗಿದಂಥ ಒಂದು ವಿಷಯ ಇಷ್ಟ ಆಗಲಿಲ್ಲಪ್ಪ ಅಂತಂದರೆ ಇದು ತುಂಬ ಕ್ವಿಕ್ಕಾಗಿ ಏನೋ ಬಿಸಿ ಆಗುತ್ತೆ, ಬಟ್ ಇದು ಕೂಲ್ ಡೌನ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸ್ವಲ್ಪ ನೀವು ಐರನ್ ಮಾಡಿ ಹಿಡಿದಿರಪ್ಪ ಅಂದರೆ ಸ್ವಲ್ಪ ಹೀಟ್ ಇದೆ ಅಂತಂದರೆ ಸೊ ನೀವು ಇದನ್ನ ಆರಾಮಾಗಿ ಒಂದು 10-15 ಮಿನಿಟ್ಸ್ ಪಕ್ಕಕ್ಕಿಟ್ರೆ ಮಾತ್ರ ಇದು ಕೂಲ್ ಡೌನ್ ಆಗುತ್ತೆ. ಸೊ ಜಸ್ಟ್ ನೀವು ಐರನ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಬ್ಯಾಗಲ್ಲಿ ಹಾಕ್ತೀನಪ್ಪ ಅಂತಂದರೆ ಈ ತಪ್ಪು ಮಾಡೋಕೆ ಹೋಗ್ಬಿಡಿ. ನೀವು ಆಲ್ರೆಡಿ ನಾನು ಟೆಸ್ಟ್ ಮಾಡಬೇಕಾದ್ರೆ ನಮ್ಮ ಟೀಮ್ ಬರೋಗ್ನು ಹೊಟ್ಟೆ ಹತ್ರ ಸುಟ್ಕೊಂಡವನೆ. ಸೊ ದಯವಿಟ್ಟು ಸ್ವಲ್ಪ ನೀವು ಅಲರ್ಟ್ ಆಗಿಬಿಟ್ಟು ಇದನ್ನ ಟೆಸ್ಟ್ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾದ್ರೆ ತಗೋಬಹುದು. ಸೊ ಡೆಫಿನೆಟ್ಲಿ ಈ ಪ್ರೈಸ್ ರೇಂಜಲ್ಲಿ ಯೂಸ್ ಇರೋರಿಗೆ ಅದ್ಭುತ ಪ್ರಾಡಕ್ಟ್. ನನಗಂತೂ ಸಾಕಾತ್ ಅಂದರೆ ಸಾಕಾತ್ ಇಷ್ಟ ಆಯಿತು. ಇಡಿಸಲ್ಲಿ ಮತ್ತೊಂದು ಸ್ಪೆಷಲ್ ಬ್ಯಾಗ್ ಅದು ಫೂರ್ ಜಾರ್ಡನ್ ಕಡೆಯಿಂದ ಪ್ರೈಮ್ ಡೇ ನಲ್ಲಿ ನನಗೆ ಮತ್ತೊಂದು ಸ್ಪೆಷಲ್ ಡೀಲ್ಸ್ ಇದ್ದಪ್ಪ ಅಂದ್ರೆ ಈ ಬ್ಯಾಗ್ ಅಲ್ಲಿ ಬರೀ 549 ರೂಪಾಯಿಗೆ ಆರ್ಡರ್ ಮಾಡಿದ್ದೆ, ಬಟ್ ಸದ್ಯಕ್ಕೆ ನಿಮಗೆ 650 ರೂಪಾಯಿಗೆ ಸಿಗುತ್ತೆ. ಸೊ ಇದಂತ ಬಿಲ್ಡ್ ಕ್ವಾಲಿಟಿ ನೋಡ್ಕೊಳ್ಳಿ, ಇದ್ರಂತ ಮೆಟೀರಿಯಲ್ ಲೈಕ್ ನಿಮಗೆ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಎವನ್ ಇದರಂತ ಚೈನ್ ಕೂಡ ನೋಡ್ಕೋಬಹುದು. ಫ್ರಂಟ್ ಅಲ್ಲೊಂದು ಚಿಕ್ಕ ಪಾಕೆಟ್ನ ಕೊಡ್ತಾರೆ, ಒಳಗಡೆ ಕೂಡ ಕುಷನ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ರೆ ಏನೋ ಸಿಗ್ತಾ ಇದೆ ಗುರು. ಓಹೋ, ಇವರ ಗಿಫ್ಟ್ ಕಾರ್ಡ್. ಎವನ್ ಈ ಚೈನ್ ಕ್ವಾಲಿಟಿ ನಂಗೆ ತುಂಬ ಪ್ರೀಮಿಯಂ ಅಂತ ಅನಿಸ್ತು. ಒಳಗಿನ ಭಾಗ ನಿಮಗೆ ಅಲ್ಲಿ ಚಿಕ್ಕ ಚಿಕ್ಕ ಪಾಕೆಟ್ ಪವರ್ ಬ್ಯಾಂಕ್ಸ್ ಮೊಬೈಲ್ಸ್ನ ಆ್ಯಡ್ ಮಾಡ್ಕೋಬಹುದು. ಇನ್ನು ಮೇನ್ ಪಾಕೆಟ್ ಅಲ್ಲಿ ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ ನ ಕೊಡ್ತಾ ಇದ್ದಾರೆ. ಸೊ ಇದ್ರ ಕ್ವಾಲಿಟಿ ಕೂಡ ರಬ್ಬರಿ ಫಿನಿಶಿಂಗ್ ಒಂದಿಗೆ ಸಖತ್ ಆಗಿದೆ. ಸೊ ನೀವು ಪವರ್ ಬ್ಯಾಂಕ್ ನ ಕನೆಕ್ಟ್ ಮಾಡಿಬಿಟ್ಟು ಈ ರೀತಿ ಈ ಕೇಬಲ್ಗೆ USB ಗೆ ಒಂದು ಕೇಬಲ್ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ಸ್ಗಳನ್ನ ಚಾರ್ಜ್ ಮಾಡ್ಕೋಬಹುದು. ಮತ್ತು ಇಲ್ಲಿ ಮೇನ್ ಪಾಕೆಟ್ ಅಲ್ಲಿ ಒಳ್ಳೆ ಕುಷನ್ ಒಂದಿಗೆ ನಿಮ್ಮ ಲ್ಯಾಪ್ಟಾಪ್ ಸ್ಪೇಸ್ ಕೂಡ ಕೊಡ್ತಿದ್ದಾರೆ. ಎವನ್ ಬುಕ್ಸ್ ಮತ್ತೆ ಇನ್ನಿತರ ಎಲ್ಲ ಗ್ಯಾಜೆಟ್ಸ್ಗಳನ್ನ ಇದರಲ್ಲಿ ಹಾಕೊಂಡು ಪರ್ಫೆಕ್ಟ್ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ಕೋಬಹುದು. ಹಿಂದಿನ ಭಾಗ ಕಂಪ್ಲೀಟ್ಲಿ ಒಳ್ಳೆ ಕುಷನ್ ಒಂದಿಗೆ. ಸೊ ಇಲ್ಲಿ ನಿಮಗೆ ವೆಂಟಿಲೇಷನ್ ಸಲುವಾಗಿ ಲೈಕ್ ಸ್ವೆಟ್ ಎಲ್ಲ ಬರಬಾರ್ದಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲಿ ಈ ರೀತಿ ಒಂದು ಜಾಳಿಗೆ ಇರುವಂಥ ಮೆಟೀರಿಯಲ್ ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಕೂಡ ಕುಷನ್ ಯೂಸ್ ಮಾಡಿದ್ರೆ, ಬಟ್ ಇದಕ್ಕಿಂತ ಬೆಸ್ಟ್ ಪಾರ್ಟ್ ಅನಿಸಿದಪ್ಪ ಅಂತ ಮೇಲಿನ ಲಾಕ್. ನೀವು ಇಲ್ಲಿ ನೋಡ್ಕೋಬಹುದು ಚೈನ್ಸ್ಗಳನ್ನ ಈ ರೀತಿ ಇಂಪಾರ್ಟೆಂಟ್ ಪ್ಯಾಕೇಜ್ಗಳನ್ನ ಪ್ಯಾಕ್ ಮಾಡಿಬಿಟ್ಟು ಈ ಚೈನ್ಸ್ಗಳನ್ನ ಈ ರೀತಿ ಇದ್ರ ಲಾಕ್ ಮಾಡಿದ್ರೆ ಆಯಿತು. ಸೊ ನಂಬರ್ಸ್ನ ಸೆಟ್ ಮಾಡಿಕೊಂಡು ನೀವು ಆರಾಮಾಗಿ ಸೆಕ್ಯೂರ್ ಆಗಿರಬಹುದು. ಒಟ್ಟಾರೆ ಈ ಸ್ಮಾಲ್ ಮತ್ತು ಕಾಂಪ್ಯಾಕ್ಟ್ 18 ಲೀಟರ್ನ ಈ ಬ್ಯಾಗ್ ಈ ಪ್ರೈಸ್ ರೇಂಜ್ ಅಲ್ಲಿ ಸಖತ್ ಆಗಿದೆ. ಕಣ್ಣು ಮುಚ್ಕೊಂಡು ಇದನ್ನ ಪರ್ಚೇಸ್ ಮಾಡಬಹುದು. ಇಡಿಸಲಿ ಮತ್ತೊಂದು ಮಿನಿ ಮತ್ತು ಖತರ್ನ ಕಿಚನ್ ಪ್ಲಸ್ ಪವರ್ ಬ್ಯಾಂಕ್. ಈ ನಂಬಲ್ಲ ನಿಮ್ಮಲ್ಲಿ ತುಂಬಾ ಜನರಿಗೆ ಇದು ತುಂಬಾ ಯೂಸ್ಫುಲ್ ಆಗಲಿದೆ. ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ತುಂಬಾ ಲೋಕಲ್ ಪ್ಯಾಕೇಜ್ ಅಲ್ಲಿಗೆ ಓಹೋ ಎಲ್ಲ ತನ್ನಿಂದ ತಾನೇ ಅನ್ಬಾಕ್ಸಿಂಗ್ ಆಗ್ತಿದೆ. ಇದು ಮೇ ಬಿ ಡೈರೆಕ್ಟ್ಲಿ ಸೆಲ್ಲರ್ ಕಡೆಯಿಂದ ಬಂದಿದೆ ಅನ್ಕೋತೀನಿ. ಆದ್ರೆ ನಮ್ಗೆ ಮೇನ್ ಯೂಸ್ ಇರೋದು ಈ ಮೇನ್ ಪ್ರಾಡಕ್ಟ್. ನೀವು ಈ ರೀತಿ ಮೇಲೆ ಸ್ವೈಪ್ ಮಾಡಿದ್ರಿ ಅಂತಂದ್ರೆ ಸಿ ಪೋರ್ಟ್ ಬರುತ್ತೆ. ಇಷ್ಟಲ್ಲದೆ ಈ ಕೆಳಗಡೆ ಸಿ ಪೋರ್ಟ್ ಕೊಡ್ತಿದ್ರೆ ಇದಕ್ಕೊಂದು ಈ ಮೆಟಲ್ ಕೀ ನೋಡ್ತಾ ಇದ್ವಿ. ಬಟ್ ಇದು ಆ ರೇಂಜ್ಗೆ ಹೇಳ್ಕೊಳ್ಳೋ ಹಾಗೆ ಬಿಲ್ಡ್ ಕ್ವಾಲಿಟಿ ಆಗಿರಲಿ ಮತ್ತು ಮೆಟಲ್ ರಿಂಗ್ ಕ್ವಾಲಿಟಿ ಓಕೆ ಏನಿದೆ. ಸೊ ನೀವು ಹೆವಿ ಎಲ್ಲ ಯೂಸ್ ಮಾಡ್ತಿದ್ದೀರಾ ಕಿಚನ್ಸ್ಗಳನ್ನ, ಆಮೇಲೆ ಕೀ ಎಲ್ಲ ಬಿಸಾಕ್ತಿರಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ನ ತಪ್ಪಿ ಹೋಗ್ಬೇಡಿ. ಬಟ್ ನಿಮ್ಗೆ ಏನಾದ್ರು ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಆಗಿರಲಿ, ಯೂಸ್ ಕೇಸ್ ಆಗಿರಲಿ, ಅಥವಾ ನೀವು ಎಷ್ಟೋ ಸರ್ತಿ ಇಂಪಾರ್ಟೆಂಟ್ ಏನೋ ಟೈಮ್ ಇರುತ್ತೆ, ಬ್ಯಾಟ್ರಿ ಡೌನ್ ಇರುತ್ತೆ, ಅಲ್ಲಿ ಪವರ್ ಬ್ಯಾಂಕ್ಸ್ಗಳನ್ನ ನೀವು ಒಯ್ಯಕ್ಕಾಗ ಅಂತ ಟೈಮಲ್ಲಿ ಇದು 1500 mAh ಬ್ಯಾಟ್ರಿಯೊಂದಿಗೆ ಇದನ್ನ ಪ್ರತಿದಿನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೆ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನೀವು 400 ರೂಪಾಯಿ ಕೊಟ್ಟಿದ್ದು ವರ್ತ್ ಅನಿಸ್ತಪ್ಪ ಅನ್ನೋ ಅಂತ ಸಿಚುವೇಶನ್ ಅಲ್ಲಿ ಇದು ತುಂಬಾ ಯೂಸ್ಫುಲ್ ಇದೆ. ಬಟ್ ನೀವು ಪವರ್ ಬ್ಯಾಂಕ್ಸ್ ಜಾಗದಲ್ಲಿ ಇದನ್ನ ರಿಪ್ಲೇಸ್ ಮಾಡಕ್ಕೆ ಹೋಗ್ಬಿಡಿ. ನಿಮ್ಗೆ ಪವರ್ ಬ್ಯಾಂಕ್ ಅವಶ್ಯಕತೆ ಅಂತಂದ್ರೆ 400 ಅಲ್ಲ, ಇನ್ನೊಂದು 400 ರೂಪಾಯಿ ಹಾಕಿದ್ರೆ ಒಳ್ಳೆ ಪವರ್ ಬ್ಯಾಂಕ್ ಸಿಗುತ್ತೆ, ಅದನ್ನೇ ತಗೊಳ್ಳಿ. ರಿಲೀಸಲ್ಲಿ ಮತ್ತೊಂದು ಖತರ್ನಾಕ್ ಸ್ಕ್ಯಾಮ್ ಆಗಿರುವಂತ ಬೆಸ್ಟ್ ಪ್ರಾಡಕ್ಟ್ ಅಂತ ಕರಿಬಹುದು. ಇದು 2-in-1 TWS ಏರ್ಬಡ್ಸ್ ಮತ್ತು ಸ್ಪೆಷಲ್ ಆಗಿರುವಂತ ಬ್ಲೂಟೂತ್ ಸ್ಪೀಕರ್ ಇದೆ. ಹಾಗಾದ್ರೆ ಸ್ಕ್ಯಾಮ್ ಏನಾಯ್ತಪ್ಪ ಅಂತ ಕೇಳಿದ್ರೆ, ಸೊ ಇದು ಸೇಲ್ ಟೈಮಲ್ಲಿ 890 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದೆ. ಬಟ್ ಸೇಲ್ಗೂ ಮುಂಚೆ ಇದು 799 ರೂಪಾಯಿಗಿತ್ತು. ಇವಾಗ ಸೇಲ್ ಆದ್ಮೇಲೆ ಕೂಡ ಅದೇ ಬೆಲೆಗೆ ಸಿಗ್ತಾ ಇದೆ. ಸೇಲಲ್ಲೇ ಪ್ರೈಸ್ ಜಾಸ್ತಿ ಮಾಡವ್ರೆ 900. ಸೊ ಹಾಗಾದ್ರೆ ಇದು ಯಾವ ಲೆವೆಲ್ಗೆ ಸ್ಕ್ಯಾಮ್ ಅಂತ ನೀವು ಪ್ರೈಮ್ ಡೇ ಕರಿಬಹುದು, ಅಥವಾ ಬ್ರ್ಯಾಂಡ್ ಅವ್ರು ಮಾಡ್ತಿದಾರ, ಅಥವಾ ಸೆಲ್ಲರ್ ಮಾಡ್ತಿದಾರ, ಒಂದು ಅರ್ಥ ಆಗ್ತಿಲ್ಲ. ಒಟ್ನಲ್ಲಿ ಈ ಸ್ಪೆಷಲ್ ಪ್ರಾಡಕ್ಟ್ನ ಸ್ಪೆಷಲ್ ಫೀಚರ್ಸ್ಗಳಾದ್ರೂ
ನೋಡೋಣ ಬನ್ನಿ. ಕಂದ ಹೊರಗಡೆ ಓಹೋ ಬಾಕ್ಸ್ ಎಲ್ಲ ಆಲ್ರೆಡಿ ಓಪನ್ ಆಗಿದೆ. ಸೊ ಫ್ರಂಟ್ ಅಲ್ಲಿ ನೋಡ್ಕೋಬಹುದು ಟ್ರೆಂಡ್ಸು ಟವರ್ ಅಂತ ನೋಡ್ತಾ ಇದ್ವಿ. ಇಲ್ಲಿ ನಾವು ಫೀಚರ್ಸ್ ನ ಕೊಟ್ಟಿದ್ದಾರೆ. ಹಿಂದಿನ ಭಾಗ ಕೆಲವೊಂದು ಕೀ ಫೀಚರ್ಸ್ ಮತ್ತು ಕಲರ್ಸ್ ಗಳು ಕೊಡ್ತಿದ್ದಾರೆ. ಎಸ್ ಇದನ್ನ ಈ ರೀತಿ ಬೆಂಕಿ ಪಟ್ಟಣ ತರ ಓಪನ್ ಮಾಡಬೇಕು. ಎಸ್ ಓಪನ್ ಮಾಡಿದ ತಕ್ಷಣ ಮೊದಲು ಲವ್ ಲೆಟರ್ ಸ್ಪೀಕರ್ ನೀವು ನೋಡ್ಕೋಬಹುದು. ಇದ್ರ ಮೇಲೆ ಎಷ್ಟೊಂದು ಗಲೀಜ್ ಆಗಿದೆ ಅಂತ. ಸೊ ಒಂಥರ ನೋಡಿದ ತಕ್ಷಣ ನನಗೆ ಇದು ಯೂಸ್ಡ್ ಪ್ರಾಡಕ್ಟ್ ಅಂತ ಅನಿಸ್ತು. ಬಟ್ ರಬ್ಬರಿ ಫಿನಿಶಿಂಗ್ ಇರೋದ್ರಿಂದ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗುರು. ಸೊ ಡಿಸೈನ್ ಕೂಡ ಸಖತ್ತಾಗಿ ಮಾಡೋರೆ. ಸೊ ಮೇಲೆ ಈ ರೀತಿಯಾಗಿರುವಂಥ ಒಂದು ಈ ಕ್ಯಾರಿ ಕವರ್ ನೋಡ್ತಾ ಇದ್ವಿ. ಇಲ್ಲಿ ಪ್ಲೇನ್ ಆಗಿರುವಂಥ ಒಂದು ಸರ್ಫೇಸ್ ಇದೆ, ಡಿಸೈನ್ ನೋಡ್ತಾ ಇದ್ವಿ. ಇಲ್ಲಿ ಸ್ವಿಚ್ ಆನ್ ಮತ್ತು ಮೇನ್ ಕೀ ಕೊಡ್ತಿದ್ದಾರೆ. ಸೊ ಇಲ್ಲಿ ಮೇನ್ ಸೌಂಡ್ ಔಟ್ಪುಟ್ ಇದೆ. ಇನ್ನು ಇಯರ್ ಬಡ್ಸ್ ಎಲ್ಲವಿದೆ ಅಂತ ಹುಡುಕ್ತಿದ್ದೆ. ಯಪ್ಪ ಎಷ್ಟೊಂದು ಚಿಕ್ಕದು ಮತ್ತೆ ಎಷ್ಟೊಂದು ಲೋ ಕ್ವಾಲಿಟಿ ಖಜ್ಜೂರ್ ನೋಡೋದಂಗಿದೆ. ಅದನ್ನ ಸದ್ಯಕ್ಕೆ ಸೂಪರ್ ಎಕ್ಸೈಟ್ ಇದ್ರಪ್ಪ ಅಂತ ಮೇನ್ ಬ್ಲೂಟೂತ್ ಸ್ಪೀಕರ್ ಟೆಸ್ಟ್ ಮಾಡಕ್ಕೆ. ಅದಕ್ಕೆ ನಾನು ಒಂದು ಸಾಂಗ್ ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಟ್ರಸ್ಟ್ ಮೀ, ಇದ್ರಂತ ಆಡಿಯೋ ಕ್ವಾಲಿಟಿ ಹೇಳ್ಕೋ ಲೆವೆಲ್ಗೆ ಏನಿಲ್ಲ. ಬಟ್ ಈ ಫೀಚರ್ಸ್ನ ನಾನು ದೂರದಿಂದ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತರಿಸಿದೆ. ಒಟ್ಟಾರೆ ಇದರಲ್ಲಿ 400 mAh ಬ್ಯಾಟ್ರಿಯೊಂದಿಗೆ ನೀವು ಏರ್ಬಡ್ಸ್ನ ಈ ರೀತಿ ರೌಂಡ್ ಮೂವ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ರೆ ಚಾರ್ಜ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಮ್ಗೆ ಇದನ್ನ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಸ್ವಲ್ಪ ಯುನೀಕ್ ಅಂತ ಅನಿಸೋದಕ್ಕೆ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಬಾಕಿ ಈ ಪ್ರೈಸ್ನಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಈ ಪ್ರೈಸ್ನಲ್ಲಿ ಏನು ಕೊಡಬೇಕಾಗಿತ್ತು ಅಂತ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಜೊತೆಗೆ ಆಡಿಯೋ ಕ್ವಾಲಿಟಿ ಕೂಡ ಇದೆ. ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಏನು ತುಂಬಾ ಚಿಕ್ಕದಾಗಿದೆ ಬಟ್ ತುಂಬಾ ದೊಡ್ಡ ಸ್ಕ್ಯಾಮ್ ಮಾಡಿದೆ. ಎಸ್ ಫ್ರೆಂಡ್ಸ್, ಬರೋಬ್ಬರಿ ₹299 ಖರ್ಚು ಮಾಡಿದೀವಿ ಇದಕ್ಕೆ. ಸೊ ಇದು ಸ್ಪೆಷಲ್ ಆಗಿರುವಂತ ಮಿನಿ ಸೀಲರ್. ಅಂದ್ರೆ ಏನೆಲ್ಲ ಹರಿದಿರುತ್ತೆ ಅದನ್ನೆಲ್ಲ ಇದು ಅಂಟಿಸಲ್ಲ. ಸೊ ಮಿನಿ ಸೀಲ್ ಅಂದ್ರೆ ಜಸ್ಟ್ ಪ್ಲಾಸ್ಟಿಕ್ ನ ಮಾತ್ರ ಅಂಟಿಸುತ್ತೆ. ಲವ್ ಲೆಟರ್ ಮತ್ತೊಂದು ಟೈಪ್ ಸಿ ಟು USB ಕೇಬಲ್. ಇದು ನಮ್ಮ ಮೇನ್ ಸ್ಪೆಷಲ್ ಆಗಿರುವಂತ ಪ್ರಾಡಕ್ಟ್. ಆನೆಸ್ಟ್ಲಿ ಫಸ್ಟ್ ಲುಕ್ ಅಲ್ಲಿ ನೋಡಿದ ತಕ್ಷಣ ಏನ್ ಪ್ರೀಮಿಯಂ ಕ್ವಾಲಿಟಿ ಗುರು, ಸಖತ್ತಾಗಿದೆ. ₹300 ಅಂತ ಅನಿಸ್ತು. ಬಟ್ ಇದು ಬಂದಾಗಿಂದ ಆನ್ ಏನೋ ಆಗ್ತಾ ಇದೆ ಬಟ್ ವರ್ಕೇ ಆಗ್ತಿಲ್ಲ. ಸೊ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದನ್ನ ಟೆಸ್ಟ್ ಮಾಡಿದ್ರು. 5 ನಿಮಿಷ ಕಂಟಿನ್ಯೂಸ್ ಆಗಿ ಇದನ್ನ ಆನ್ ಮಾಡಿ ಇಟ್ಬಿಟ್ಟು ಆಮೇಲೆ ಸೀಲ್ ಪ್ಯಾಕ್ ಮಾಡ್ಬೇಕಂತೆ. ಫಾರ್ ಎಕ್ಸಾಂಪಲ್ ನಾನೇನೋ ಚೀಪ್ಸ್ ಎಲ್ಲ ತರಿಸಿದೀನಿ ಅಂತ ಅನ್ಕೊಳ್ಳಿ. ಚೀಪ್ಸ್ ನ ತಿಂದ್ಬಿಟ್ಟೆ. ಸೊ ಇನ್ಸ್ಟೆಂಟ್ಲಿ ಅದನ್ನ ಪ್ಯಾಕ್ ಮಾಡ್ಬೇಕಪ್ಪ. 5 ನಿಮಿಷ ಹಂಗೆ ಓಪನ್ ಮಾಡಿ ಇಟ್ಕೋಬೇಕಾದ್ರೆ. ಸೊ ಅವಾಗ ಇದರಿಂದ ಪ್ಯಾಕ್ ಆಗುತ್ತೆ. ಕಾಂಬಿನೇಷನ್ ಸೈಡ್ ಏನತ್ತೆ, ನನ್ನ ಪ್ರಕಾರ ಇದು ₹300 ಸಖತ್ತಾಗಿನೋ ಪ್ರಾಡಕ್ಟ್ ಇದೆ. ಬಟ್ ಇದು ನನಗೆ ಡಿಫೆಕ್ಟಿವ್ ಪ್ರಾಡಕ್ಟ್ ಬಂದಿದೆ ಏನೋ ಗೊತ್ತಿಲ್ಲ. ಬಟ್ ನಾನು ಇದನ್ನ ಟೆಸ್ಟ್ ಮಾಡಿದೆ. ಇದರಲ್ಲಿ ಒಂಥರ ಈ ಸೀಸರ್ ತರ ಕಟ್ಟಿಂಗ್, ನೀವು ಚಾಕು ತರ ಕಟ್ ಕೂಡ ಮಾಡ್ಕೋಬಹುದು. ಇನ್ನೊಂದು ಈ ಮೇನ್ ಪ್ಯಾಕೇಜಿಂಗ್ ಕೂಡ ಕೊಡ್ತಿದ್ದಾರೆ. ಸೊ ಇದು ಸರಿಯಾಗಿ ವರ್ಕ್ ಮಾಡ್ತಿತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ₹300 ಯೂಸ್ಫುಲ್ ಇದೆ. ಮತ್ತು ನಾನು ಇದ್ರ ಬಗ್ಗೆ ಆಲ್ರೆಡಿ ಬೇರೆ ವಿಡಿಯೋಗಳು ಕೂಡ ನೋಡ್ಕೊಂಡಿದ್ದೀನಿ. ಅದರೆಲ್ಲ ಚೆನ್ನಾಗೇನೋ ವರ್ಕ್ ಆಗ್ತಿದೆ. ಬಟ್ ಇಲ್ಲಿ ನೀವು ಒಂದ್ಸರ್ತಿ ಯೋಚನೆ ಮಾಡಿ ತಗೊಳ್ಳಿ ಆಯ್ತಾ. ಯೂಸ್ಫುಲ್ ತುಂಬಾ ಇದೆ. ಬಟ್ ನಿಮಗೂ ಈ ಪಂಗನಾಮ ಹಾಕಬಾರ್ದು. ಅಮೆಝಾನ್ ಅವರಲ್ಲ, ಸೆಲ್ಲರ್ಸ್ ಮಾಡ್ತಿರುವಂತ ಸ್ಕ್ಯಾಮ್ ಇದು. ರೆಡಿಸಲ್ಲಿ ಕೊನೆ ಪ್ರಾಡಕ್ಟ್ ಬರುತ್ತೆ, ತುಂಬಾ ಸ್ಪೆಷಲ್ ಆಗಿರುವಂತ CCTV ಬಲ್ಬ್. ಎಸ್, ಈ ಸ್ಪೆಷಲ್ ಆಗಿರುವಂತ CCTV ಬಲ್ಬ್ ನ ಬರೋಬ್ಬರಿ ₹1,200 ಪರ್ಚೇಸ್ ಮಾಡಿದ್ವಿ. ಶಟ್ ಪಟ್ ಟುಡುಮ್. ಎಸ್, ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಎಸ್ ಈ ರೀತಿಯಾಗಿರುವಂತ ಪ್ಲೇನ್ ವೈಟ್ ಬಾಕ್ಸ್ ಇದೆ. ಇಲ್ಲಿ TP ಪ್ಲಸ್ ವೈಫೈ ಕ್ಯಾಮ್ರಾ ಅಂತ ಕೊಟ್ಟಿದ್ದಾರೆ. ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ತುಂಬಾ ಕ್ಲೀನ್ ಪ್ಯಾಕೇಜಿಂಗ್ ಕೊಡ್ತಾರೆ. ಮೊದಲನೇದಾಗಿ ಒಂದು ಚಿಕ್ಕ ಹೋಲ್ಡರ್, ಇದನ್ನ ಬಿಟ್ಬಿಟ್ಟು ಒಂದು ನಾರ್ಮಲ್ ಹೋಲ್ಡರ್. ಇದು ನಮ್ಮ ಮೇನ್ CCTV ಇದನ್ನ ಪಕ್ಕಕ್ಕೆ ಇಡಂತೆ. ಜೊತೆಗೆ ನಿಮಗೆ ಸ್ಕ್ಯಾನಿಂಗ್ ಮತ್ತು ಯೂಸರ್ ಗೈಡ್ ಇದೆ. ಇದ್ರ ಜೊತೆಗೆ 2 ಸ್ಕ್ರೂಸ್ ಇದೆ. ಈಗ ನೋಡಿ, ಇಂಥ ಪ್ರಾಡಕ್ಟ್ ನಾನು ತುಂಬಾ ರಿವ್ಯೂ ಕೂಡ ಮಾಡಿದೀನಿ. ನನಗೆ ತುಂಬಾ ಯೂಸ್ಫುಲ್ ಅಂತ ಅನಿಸಿತ್ತು. ಡೀಲಲ್ಲಿ ₹1,200 ಸಿಕ್ತು. ಸೊ ಫಸ್ಟ್ ಲುಕ್ ಅಲ್ಲಿ ನೋಡ್ಕೋಬಹುದು, ಇರುವಂತಹ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಇದು 360 ರೊಟೇಟಬಲ್ ಇದೆ. ಇಲ್ಲಿ ಮೆಮರಿ ಕಾರ್ಡ್ ಹಾಕೋಬಹುದು, ರೀಸೆಟ್ ಮಾಡ್ಕೋಬಹುದು, ಸ್ಕ್ರೂ ಬಿಚ್ಬಿಟ್ಟು ಓಪನ್ ಮಾಡ್ಕೋಬಹುದು. ಇದ್ರ ಮೇಲೆ ನಿಮಗೆ ID ಮತ್ತು ಪಾಸ್ವರ್ಡ್ ಕೂಡ ಕೊಡಿದ್ರೆ. ಸೊ ಜಸ್ಟ್ ಇದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಒಂದ್ಸರ್ತಿ ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡಿ. ಆನೆಸ್ಟ್ಲಿ ನಮ್ಮ ಆಫೀಸಲ್ಲಿ 6 ರಿಂದ 7 ಫಿಕ್ಸ್ಡ್ CCTV ಕ್ಯಾಮ್ರಾ ಇದೆ. ಇಲ್ಲಿ ಹೈ ಕ್ವಾಲಿಟಿ ಇದೆ. ಮತ್ತೆ ಇದು 24/7 ಇದು ರೆಕಾರ್ಡ್ ಮಾಡತ್ತೆ. ಇದಕ್ಕೆಲ್ಲ ಡೇಟಾ ಇದೆ. ನನ್ನ ಹತ್ರ ಇದಕ್ಕೆ 45,000 ಹತ್ರ ಖರ್ಚು ಮಾಡಿದೀನಿ. ಬಟ್ ಈ ₹1,000 CCTV ನಲ್ಲಿ ಕೂಡ ನೀವು ಒಳ್ಳೆ ಕ್ವಾಲಿಟಿ ತಗೋಬಹುದು. ಮತ್ತು ಈ ರೆಗ್ಯುಲರ್ ಫಿಕ್ಸ್ಡ್ CCTV ಗಿಂತ ಇಲ್ಲಿ ತುಂಬಾ ಅದ್ಭುತ ಫೀಚರ್ಸ್ ಗಳಿದೆ. ಮೊದಲನೇದಾಗಿ ಫಿಕ್ಸ್ಡ್ CCTVಗಳು 360 ಮೂವ್ ಆಗಲ್ಲ. ಎವನ್ ಇದನ್ನ ನಿಮ್ಮ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಕೋಬಹುದು. ಎಲ್ಲಿ ಏನಾಗ್ತದೆ ಎಲ್ಲ ನೋಡ್ಕೋಬಹುದು. ಮತ್ತೆ ಫಿಕ್ಸ್ಡ್ CCTV ನಿಮಗೆ ಆಡಿಯೋ ಬರಲ್ಲ. ಬಟ್ ಇದರಲ್ಲಿ ಲೈವ್ 24/7 ನೀವು ಆಡಿಯೋನ ಕೇಳಿಸ್ಕೋಬಹುದು. ಎವನ್ ನೀವೇನ್ ಮಾತಾಡ್ತಿದ್ದೀರಾ ಮೈಕಲ್ಲಿ ಅದನ್ನ ಕೂಡ ಮುಂದಿನವರಿಗೆ ಈ CCTV ಕವರ್ ಮಾಡುತ್ತೆ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಬ್ಯಾಟ್ರಿ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಸಿಂಪಲ್ ಆಗಿರುವಂತಹ ಹೋಲ್ಡರ್ ನಲ್ಲಿ ರೀತಿ ಸೆಟ್ ಮಾಡಿದ್ರೆ ಮುಗೀತು, ಇದ್ರ ಕೆಲಸ ಶುರು ಆಗುತ್ತೆ. ಇದು ವಿಡಿಯೋ ಕ್ವಾಲಿಟಿ ಕೂಡ ಸಖತ್ತಾಗಿದೆ. 1080p ನಲ್ಲಿ ರೆಕಾರ್ಡ್ ಮಾಡುತ್ತೆ. ಇದು ಈ ಪ್ರೈಸ್ ನಲ್ಲಿ ಅದ್ಭುತ ಅಂತ ಅನ್ಸ್ಬಿಡ್ತು. ಆದ್ರೆ ಇದರಲ್ಲಿ 2 ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಇದರಲ್ಲಿ ಕಂಟಿನ್ಯೂಸ್ ರೆಕಾರ್ಡ್ ಮಾಡಬೇಕಾದ್ರೆ ನೀವು ಜಸ್ಟ್ 128 GB ಮೆಮರಿ ಕಾರ್ಡ್ ಮಾತ್ರ ಹಾಕೋಬಹುದು. ಅದನ್ನ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ. ಬಾಕಿ ಇದು ಫೋಲ್ಡರ್ಗೆ ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ನೀವು ಯಾವ್ದಾದ್ರು ಕೈಗೆ ಹತ್ರ ಇತ್ತಪ್ಪ ಅಂತಂದ್ರೆ ಇದನ್ನ ಕಳ್ಳರು ಆರಾಮಾಗಿ ಇದನ್ನ ತಿರುಗಿಸಿದ್ರೆ ಆಯ್ತು, ಇದನ್ನ
ಚೋರಿ ಮಾಡಬಹುದು. ಆದ್ರೆ ನಿಮ್ಮ ಹತ್ರ ಹೈಟ್ ಅಲ್ಲಿ ನೀವು ಹೋಲ್ಡರ್ ಸೆಟ್ ಮಾಡಿದೀರಾ ಅಥವಾ ಸೀಕ್ರೆಟ್ ಜಾಗದಲ್ಲಿ ಈ ರೀತಿ ಸೆಟ್ ಮಾಡಿರಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ಇಶ್ಯೂ ಆಗಲ್ಲ. ಆದ್ರೂ ನನಗೆ ಈ ಫಿಕ್ಸ್ಡ್ CCTVಗಿಂತ ಇದು ಅದ್ಭುತ ಅನಿಸೋದಕ್ಕೆ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ನೀವು 8-9 ಸಾವಿರ 20 ಸಾವಿರ ಒಂದೊಂದು CCTV ಅಲ್ಲಿ ಹಾಕೋದಕ್ಕಿಂತ ಇದು ₹1000 ಬೆಸ್ಟ್ ಅನಿಸ್ತು. ಹಾಗಾದ್ರೆ ನಿಮ್ಗೆ ಯಾವ್ದು ವರ್ಸ್ಟ್ ಮತ್ತು ಬೆಸ್ಟ್ ಗ್ಯಾಜೆಟ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ಎಲ್ಲಾ ಪ್ರಾಡಕ್ಟ್ಸ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಮತ್ತೊಂದು ಈ ಗ್ಯಾಜೆಟ್ ಸೀರೀಸ್ ನಾವು ಏನ್ ತಿಳ್ಕೊಂಡ್ವಿ ಅಂತಂದ್ರೆ ಸೇಲಲ್ಲಿ ನೋಡ್ಬಿಟ್ಟು ಹಂಗಿದೆ ಹಿಂಗಿದೆ ಆಫರ್ ಡೀಲ್ ಮತ್ತು ಪ್ರೈಸ್ ಟ್ರಾಕರ್ ಎಲ್ಲ ನೋಡ್ಬಿಟ್ಟು ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ವಿ. ಬಟ್ ಇದರಲ್ಲಿ ಸೆಲೆಕ್ಟೆಡ್ ಡೀಲ್ಸ್ಗಳು ಮಾತ್ರ ಕ್ರೇಜಿ ಅದ್ಭುತ ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಬಾಕಿ ಉಳಿದಿರುವಂಥ 6-7 ಪ್ರಾಡಕ್ಟ್ಸ್ಗಳಿತ್ತು ನನ್ನದಲ್ಲಿ ಸ್ಕ್ಯಾಮ್ಗಳಾದೆ. ನನ್ನ ಪ್ರೈಸ್ ಎಷ್ಟೋ ಕಟ್ ಆಗಿ ಹೋಯಿತು. ₹800 ನಾನು ಅಮೆಝಾನ್ ಪ್ರೈಮ್ ರೀಚಾರ್ಜ್ ಮಾಡಿದೆ. ಬಟ್ ಅದರ ಲಾಭ ಆ್ಯಕ್ಚುಲ್ ಆಗಿ 100% ನನಗೆ ಸಿಗಲಿಲ್ಲ. ಎಷ್ಟೊಂದು ₹1000 ಕೊಟ್ಟು ರೀಚಾರ್ಜ್ ಮಾಡಿದೀನಿ, ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಪ್ರೈಮ್ ವಿಡಿಯೋ ಯಾವಾಗ ನೋಡ್ಲಿ? ಇದೇ ಅಸಲಿ ರಿಯಾಲಿಟಿ. ಸಿಗೋಣ ಮುಂದೆ ವಿಡಿಯೋಲಿ. ನಮಸ್ಕಾರ.